ಹಲೋ ಎವ್ರಿವನ್. ಪ್ರಶ್ನೆ ಸಂಖ್ಯೆ 29. ಸ್ತ್ರೀಯರಲ್ಲಿ ಫಲಿತಗೊಂಡ ಅಂಡವನ್ನ ಬರಮಾಡಿಕೊಳ್ಳಲು ಗರ್ಭಕೋಶವು ಹೇಗೆ ಸಿದ್ಧವಾಗುತ್ತದೆ? ಒಂದು ವೇಳೆ ಅಂಡವು ಫಲಿತಗೊಳ್ಳದಿದ್ದರೆ ಏನಾಗುತ್ತದೆ? ವಿವರಿಸಿ. ನೋಡಿ, ನಿಷೇಚನ ಹೊಂದಿದ್ರೆ ಯಾವ ರೀತಿಯಾಗಿ ಗರ್ಭಕೋಶ ಆ ಒಂದು ಅಂಡವನ್ನ ಬರಮಾಡಿಕೊಳ್ಳಿಕ್ಕೆ ಸಿದ್ಧವಾಗತ್ತೆ, ಹಾಗೆ ಅಕಸ್ಮಾತ್ ಆಗಿ ಅಲ್ಲಿ ನಿಷೇಚನವಾಗಿಲ್ಲ ಅಂದ್ರೆ ಏನಾಗತ್ತೆ ಅಲ್ವಾ? ಸೊ ಪ್ರೌಢಾವಸ್ಥೆ ತಲುಪಿದ ಸ್ತ್ರೀಯರಲ್ಲಿ 28 ದಿನಗಳಿಗೊಮ್ಮೆ ಅಂಡಾಣು ಉತ್ಪತ್ತಿಯಾಗುತ್ತದೆ. ಫಲಿತ ಅಂಡವನ್ನ ಸ್ವೀಕರಿಸಲು ಗರ್ಭಕೋಶವು ಪ್ರತಿ ತಿಂಗಳು ಸಿದ್ಧಗೊಳ್ಳುತ್ತದೆ. ಅದರ ಒಳಸ್ತರಿಯು ದಪ್ಪವಾಗಿ ಸ್ಪಂಜಿನಂತಾಗುತ್ತದೆ. ಅರ್ಥ ಆಯ್ತಾ? ಸೊ ಗರ್ಭಕೋಶದ ಒಳಸ್ತರಿ ಏನಾಗತ್ತೆ, ದಪ್ಪವಾಗಿ ಸ್ಪಂಜಿನಂತಾಗತ್ತೆ. ಅದು ಫಲಿತಗೊಂಡ ಅಂಡವನ್ನ ಸ್ವೀಕರಿಸಲು ಏನಾಗತ್ತೆ, ಅದು ರೆಡಿಯಾಗಿರತ್ತೆ. ಅಕಸ್ಮಾತ್ ಆಗಿ ಅಂಡವು ಫಲಿತಗೊಂಡ್ರೆ ಈ ಒಂದು ಸಿದ್ಧತೆ ಅಗತ್ಯವಾಗಿದೆ ಅಲ್ವಾ? ಅಂಡವು ಫಲಿತಗೊಂಡ್ರೆ, ನಿಷೇಚನಗೊಂಡ್ರೆ ಮಾತ್ರ ಈ ಒಂದು ಆ ಸಿದ್ಧತೆ ಅಗತ್ಯವಾಗಿದೆ. ಒಂದು ವೇಳೆ ಆ ಒಂದು ಅಂಡವು ಫಲಿತಗೊಳ್ಳದೇ ಇದ್ರೆ ಆ ಒಳಸ್ತರಿ ಏನಾಗತ್ತೆ, ಅದು ಬಿರುಕು ಬಿಟ್ಟು ಯೋನಿಯ ಮುಖಾಂತರ ಅದೇನ್ ಮಾಡುತ್ತೆ, ಹೊರಬರುತ್ತೆ. ರಕ್ತದ ರೂಪದಲ್ಲಿ ಅದೇನ್ ಮಾಡುತ್ತೆ, ಅದು ಹೊರಬರುತ್ತೆ. ಅದನ್ನ ನಾವು ಋತುಚಕ್ರ ಅಂತ ಕರಿತೇವೆ. ಒಂದು ವೇಳೆ ಅಂಡವು ಫಲಿತಗೊಳ್ಳದಿದ್ರೆ ಗರ್ಭಕೋಶದ ಒಳಸ್ತರಿಯು ಬಿರುಕು ಬಿಟ್ಟು ಏನಾಗತ್ತೆ, ಅದು ಯೋನಿಯ ಮುಖಾಂತರ ಹೊರಬರುತ್ತದೆ. ಥ್ಯಾಂಕ್ ಯು.